ಈ ಹಿಂದೆಯೂ ಕೂಡ ತೆರಿಗೆ ಕಟ್ಟದ ಹಿನ್ನೆಲೆ ಮಂತ್ರಿ ಮಾಲ್ಗೆ ವೆಲ್ಕಮ್ ಬ್ಯಾಕ್. ಹಟ್ಟಿ ಚಿನ್ನದ ಗಣಿ ಉದ್ಯೋಗ ನೇಮಕಾತಿಯಲ್ಲಿ ಅಕ್ರಮದ ವಾಸನೆ ಕಂಡು ಬರ್ತಾ ಇದೆ. ಮ್ಯಾನೇಜ್ಮೆಂಟ್ ಟ್ರೈನಿ ನೇಮಕಾತಿಯಲ್ಲಿ ಅಕ್ರಮದ ಆರೋಪ ಕೇಳಿ ಬಂದಿದೆ. 844 ಅರ್ಜಿಗಳಲ್ಲಿ 570 ಅಭ್ಯರ್ಥಿಗಳ ಅರ್ಜಿ ಈಗ ರಿಜೆಕ್ಟ್ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅಭ್ಯರ್ಥಿಗಳ ದಾಖಲಾತಿ ಸರಿ ಇಲ್ಲ ಅಂತ ಅರ್ಜಿಗಳು ರಿಜೆಕ್ಟ್ ಆಗಿದೆಯಂತೆ. ತಮಗೆ ಬೇಕಾದ ಅಭ್ಯರ್ಥಿಗಳನ್ನ ಪರೀಕ್ಷೆಗೆ ಆಯ್ಕೆ ಮಾಡಿದ್ದಾರೆ ಅಂತ ಮತ್ತೊಂದು ಕಡೆ ಆರೋಪ ಕೂಡ ಮಾಡಲಾಗ್ತಾ ಇರುವಂತದ್ದು. ಪರೀಕ್ಷೆ ಬರೆದ 93 ಜನ ಅಭ್ಯರ್ಥಿಗಳು ಕೂಡ ಈಗ ಫೇಲ್ ಆಗಿದ್ದಾರೆ. ಫೇಲ್ ಆದ ಅಭ್ಯರ್ಥಿಗಳಲ್ಲಿಯೇ 1:3 ಅನುಪಾತದಲ್ಲಿ ಆಯ್ಕೆ ಮಾಡಲಾಗಿದೆ. ಅವರೇ ಅರ್ಹ ಅಭ್ಯರ್ಥಿಗಳು ಅಂತ ಹೇಳಿ ಕಂಪನಿಯಿಂದ ಆಯ್ಕೆ ಮಾಡಲಾಗಿದೆ. ಕಂಪನಿ ಬಿಡುಗಡೆ ಮಾಡಿದ ಪಟ್ಟಿಯಿಂದ ಭ್ರಷ್ಟಾಚಾರ ಬೆಳಕಿಗೆ ಬಂದಿದೆ. ಸುಮಾರು 844 ಅರ್ಜಿಗಳಲ್ಲಿ 570 ಅಭ್ಯರ್ಥಿಗಳ ಅರ್ಜಿ ಈಗ ರಿಜೆಕ್ಟ್ ಆಗಿದೆ. ಬಟ್ ಯಾವ ಕಾರಣಕ್ಕೆ ರಿಜೆಕ್ಟ್ ಆಗಿದೆ ಅನ್ನುವಂಥದ್ದು ಈಗ ತನಿಖೆಯಿಂದಷ್ಟೇ ಗೊತ್ತಾಗಬೇಕು. ಅದರಲ್ಲಿ ಈಗ ಮತ್ತೊಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು, ಕಂಪನಿಗೆ ಯಾವ ಅಭ್ಯರ್ಥಿಗಳು ಬೇಕು ಆ ಅಭ್ಯರ್ಥಿಗಳನ್ನ ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ, ಸೊ ನಮ್ಮನ್ನ ರಿಜೆಕ್ಟ್ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡಲಾಗ್ತಾ ಇದೆ. ಅಲ್ಲಿ ಸಂದರ್ಶನ ಕರೆದಂಥ ವಿದ್ಯಾರ್ಥಿಗಳಲ್ಲಿ ಎಷ್ಟು ಮಂದಿನ ಪಾಸ್ ಮಾಡಿದ್ದಾರೆ? ಕೇವಲ 30-35 ವಿದ್ಯಾರ್ಥಿಗಳನ್ನ ಮಾತ್ರ ಪಾಸ್ ಮಾಡಿದ್ದಾರೆ. ಯಾವ ಮಾನದಂಡನೆ ಮೇಲೆ ಪಾಸ್ ಮಾಡಿದ್ದಾರೆ ಅಂದರೆ, ಅವರು ಇಲ್ಲಿ ಅಟ್ಟಿಜಿನ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳ ಮಕ್ಕಳು ಒಂದು ರಾಜಕೀಯ ಸಪೋರ್ಟ್ ಇರ್ತಕ್ಕಂಥ ರಾಜಕೀಯವಾಗಿ ಇವ್ರನ್ನ ನೀವು ತೊಗೋಬೇಕಂತ ಯಾರು ಅಟ್ಟಿಜಿನ್ ಕಂಪ್ನಿ MD ಹೇಳಿರ್ತಾರಲ್ಲ, ಆ ಮಕ್ಕಳುಗಳನ್ನ ಯಾರು ಲಕ್ಷಾಂತರ ರೂಪಾಯಿ ಹಣಗಳನ್ನ ಕೊಡ್ತಾರಲ್ಲ, 25-30 ಲಕ್ಷ ಡಿಮ್ಯಾಂಡ್ ಇಟ್ಟಿದ್ರಂತ ಸುದ್ದಿ ಸರಿಲ್ಲ. ಒಂದು ಪೋಸ್ಟಿಗೆ 25-30 ಲಕ್ಷ ರೂಪಾಯಿ ಹಣದ ಅಂಶ ಇಟ್ಟಿದ್ರು. ಆ ಹಣ ಯಾರು ಕೊಟ್ಟಿದ್ರು ಅವ್ರನ್ನ ಮಾತ್ರ ನೇಮಕಾತಿ ಮಾಡಿಕೊಳ್ಳೋ ಉದ್ದೇಶಲಿದ್ದ ಇಲ್ಲಿ ಅವ್ರನ್ನ ಮಾತ್ರ ಸೆಲೆಕ್ಷನ್ ಮಾಡಿದಾರಂತ. ಇಲ್ಲಿ ಕಂಪ್ಲೀಟಾಗಿ ಅಕ್ರಮ ನೇಮಕಾತಿ. ಯಾವ ರೀತಿ ದುಡ್ಡಿಗಾಗಿ, ಒಂದು ರಾಜಕೀಯ ಸಪೋರ್ಟಿಗಾಗಿ, ಒಂದು ಅಟ್ಟಿಚಿನ್ನ ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಮಕ್ಕಳ ಅಧಿಕಾರಕ್ಕಾಗಿ ಒಂದು ಭ್ರಷ್ಟಾಚಾರ ನಡೆದಂತೆ ಮೇಲೋಡು ಕಂಡು ಬರ್ತದೆ ಸರ್. ಮತ್ತೊಂದು 50 ಲಕ್ಷ ಖರ್ಚು ಮಾಡ್ತಾರೆ. ಮತ್ತೆ ಇರೋದಿಲ್ಲ ಅಲ್ಲ, 50 ಲಕ್ಷ ಒಂದ್ಸಾರಿ ಖರ್ಚು ಮಾಡ್ಬೋದು. ತಿಂಗಳಿಗೆ 1 ಕೋಟಿ ಅವ್ರಿಗೆ ಅಲ್ಲ ಸರ್, ತಿಂಗಳಿಗೆ 1 ಕೋಟಿ ಅವ್ರಿಗೆ ಪಗಾರ ಖರ್ಚು ಮಾಡ್ತಾರಲ್ಲಿ. ಆಮೇಲೆ ಕೆಲಸ ಮಾಡ್ತೀವಿ ಬರೋದ್ರಿ ಕೆಲಸ ಮತ್ತೆ ಅವ್ರು ಇನಿಷಿಯಲ್ ಬೆಲೆ 45,000 ರೂಪಾಯಿ ಹುಡುಕೋಬೇಕು. ಮತ್ತೊಂದು 50 ಲಕ್ಷ ಖರ್ಚು ಮಾಡ್ತಾರೆ. ಮತ್ತೆ ಇರೋದಿಲ್ಲ ಅಲ್ಲ, 50 ಲಕ್ಷ ಒಂದ್ಸಾರಿ ಖರ್ಚು ಮಾಡ್ಬೋದು. ತಿಂಗಳಿಗೆ 1 ಕೋಟಿ ಅವ್ರಿಗೆ ಅಲ್ಲ ಸರ್, ತಿಂಗಳಿಗೆ 1 ಕೋಟಿ ಅವ್ರಿಗೆ ಪಗಾರ ಖರ್ಚು ಮಾಡ್ತಾರಲ್ಲಿ. ಆಮೇಲೆ ಕೆಲಸ ಮಾಡ್ತೀವಿ ಬರೋದ್ರಿ ಕೆಲಸ ಮತ್ತೆ ಅವ್ರು ಇನಿಷಿಯಲ್ ಬೆಲೆ. ದೇಶದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದಿಸತಕ್ಕಂತಹ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿಯ ಒಂದು ಹುದ್ದೆಗಳ ನೇಮಕಾತಿಯಲ್ಲಿ ಅಕ್ರಮದ ವಾಸನೆ ಕಂಡು ಬಂದಿದೆ. ನಾವೀಗ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿಯ ಪಟ್ಟಣದಲ್ಲಿದ್ದೀವಿ. ನಿಮಗೆ ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಇವತ್ತು ಹಟ್ಟಿ ಚಿನ್ನದ ಗಣಿಯಲ್ಲಿ ಮ್ಯಾನೇಜ್ಮೆಂಟ್ ಟ್ರೈನಿ E3 ಎನ್ನುವಂತಹ ಹುದ್ದೆಗಳ ನೇಮಕಾತಿಗೆ ಅರ್ಜಿಯನ್ನು ಕರೆಯಲಾಗಿತ್ತು. ಹಾಗೆ ಕರೆದಂತಹ ನೇಮಕಾತಿ ಪ್ರಕ್ರಿಯೆಯ ಪ್ರಕಟಣೆಯಲ್ಲಿ ಇವತ್ತು ಅಕ್ರಮದ ವಾಸನೆ ಹೊಡಿತಾ ಇದೆ. ಸ್ವತಃ ಇದನ್ನು ಹಟ್ಟಿ ಚಿನ್ನದ ಗಣಿ ಕಂಪನಿ ಬಿಡುಗಡೆ ಮಾಡಿದಂತಹ ಅರ್ಹ ಅಭ್ಯರ್ಥಿಗಳ ಪಟ್ಟಿಯ ಮೂಲಕವೇ ಬಹಿರಂಗವಾಗಿರತಕ್ಕಂಥದ್ದು ಇಲ್ಲಿ ಮತ್ತೊಂದು ವಿಶೇಷ. ಯಾಕೆಂತ ಕೇಳಿದರೆ, ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಈ ಹಟ್ಟಿ ಮೊದಲು ಹಾಳು ಕೊಂಪೆಯಾಗಿತ್ತು. ಯಾವಾಗ ಇಲ್ಲಿನ ಭೂಮಿಯ ಆಳದಲ್ಲಿ ಚಿನ್ನ ಇದೆ ಅನ್ನೋದು ಪತ್ತೆಯಾಯಿತು, ವಿಶ್ವವ್ಯಾಪಿ ಹಟ್ಟಿ ಚಿನ್ನದ ಗಣಿಯಂತೆ ಹೆಸರುವಾಗುತ್ತೆ. ಹಟ್ಟಿ ಚಿನ್ನದ ಗಣಿಯಲ್ಲಿ ಇವತ್ತು ಕೆಲಸ ಸಿಗಬೇಕು ಅಂತ ಹೇಳಿದ್ರೆ, ಒಂದು ಸಣ್ಣ ಕೆಲಸ ಆದರೂ ಕೂಡ 30-40 ಲಕ್ಷ ರೂಪಾಯಿ ಲಂಚ ಕೊಡಬೇಕು ಎನ್ನುವಂತಹ ಒಂದು ಆರೋಪ ಇಲ್ಲಿ ಕೇಳಿಬರ್ತದೆ. ಹಾಗಾಗಿ ಹೀಗೆ ಲಕ್ಷ ಲಂಚ ಕೊಟ್ಟು ಕೆಲಸ ಗಿಟ್ಟಿಸಿಕೊಂಡ ಹಲವು ಅಧಿಕಾರಿಗಳನ್ನ, ಅವರ ಮಕ್ಕಳನ್ನ ಇವತ್ತು ಕಂಪನಿಯಲ್ಲಿ ಎಂದಿಗೂ ಕಾಣಬಹುದಾಗಿದೆ. ಅದೇ ರೀತಿ ಈಗ ಮತ್ತೊಂದು ಭ್ರಷ್ಟ ಕೆಲಸಕ್ಕೆ ಕಂಪನಿ ಕೈ ಹಾಕಿದೆ ಎನ್ನುವಂತಹದ್ದು ಬಯಲಾಗಿದೆ. ಹಟ್ಟಿ ಚಿನ್ನದ ಗಣಿಯಲ್ಲಿ ಹೊಸದಾಗಿ ಮ್ಯಾನೇಜ್ಮೆಂಟ್ ಟ್ರೈನಿ E3 ಎನ್ನುವಂತಹ ಹುದ್ದೆಗಳ ನೇಮಕಾತಿಯಲ್ಲಿ ಇವತ್ತು ಅಕ್ರಮದ ವಾಸನೆ ಕಂಡು ಬಂದಿರತಕ್ಕಂಥದ್ದು. ಈ ಹುದ್ದೆಗಳಿಗೆ ಒಟ್ಟು 844 ಜನ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಅದರಲ್ಲಿ 570 ಜನ ಅಭ್ಯರ್ಥಿಗಳನ್ನ ಕಂಪನಿ ರಿಜೆಕ್ಟ್ ಮಾಡುತ್ತೆ. ಅದರಲ್ಲಿ ಕೇವಲ 93 ಜನರನ್ನ, ತಮಗೆ ಬೇಕಾದಂತಹ ಅಭ್ಯರ್ಥಿಗಳನ್ನ ಆಯ್ಕೆ
ಆಯ್ಕೆ ಮಾಡಿಕೊಂಡು ಇವತ್ತು ಅದರಲ್ಲಿ ಕೇವಲ 37 ಜನರು ತಮಗೆ ಯಾರು ಬೇಕಾಗಿರ್ತಾರೋ ಅಂತಹ ಒಂದು ಅಭ್ಯರ್ಥಿಗಳನ್ನ ಇವತ್ತು ಆಯ್ಕೆ ಮಾಡಿಕೊಂಡು ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಒಬ್ಬ ಅಭ್ಯರ್ಥಿ ಒಂದು ಪರೀಕ್ಷೆ ಬರೆದರೆ ಎರಡೆರಡು ರಿಸಲ್ಟ್ ಬಿಡುಗಡೆ ಮಾಡಿದ್ದಾರೆ. ಅಂದರೆ ಲೋಕಲ್ ಆಗಲಿ ನಾನ್ ಲೋಕಲ್ ಆಗಲಿ ಯಾವುದಾದ್ರಲ್ಲೂ ಒಂದರಲ್ಲಿ ತಮ್ಮ ಅಭ್ಯರ್ಥಿಗೆ ಕೆಲಸ ಕೊಡಿಸ್ತಕ್ಕಂಥ ಉದ್ದೇಶದಿಂದಲೇ ಇವತ್ತು ಈ ರೀತಿಯಾದಂತಹ ಒಂದು ಕಾರ್ಯವನ್ನು ಕಂಪನಿಯ ಅಧಿಕಾರಿಗಳು ಎಸಗಿದ್ದಾರೆ ಎನ್ನುವಂತಹ ಒಂದು ಆರೋಪ ಕೇಳಿಬರ್ತದೆ. ಉದ್ದೇಶದಿಂದಲೇ 4G ವಿನಾಯಿತಿ ಇರತಕ್ಕಂತಹ ಹೊರರಾಜ್ಯದೊಂದಿಗೆ ಕಂಪನಿ ಒಪ್ಪಂದ ಮಾಡಿಕೊಂಡು ಇವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಎಸಗಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. ಹಟ್ಟಿ ಚಿನ್ನದ ಗಣಿ ಕಂಪನಿಯು ಕರ್ನಾಟಕ ಸರ್ಕಾರದ ಒಂದು ಸಾರ್ವಜನಿಕ ಉದ್ಯಮಿಯಾಗಿದ್ದು ಸರ್ಕಾರಿ ಸಂಸ್ಥೆಯಾಗಿರುವ ಕೆಇ ಹಾಗೂ ಕರ್ನಾಟಕ ಸರ್ಕಾರದಲ್ಲಿ ಮಾನ್ಯತೆ ಹೊಂದಿರತಕ್ಕಂಥ ರಾಜ್ಯದ ಇತರೆ ನೋಡಲ್ ಏಜೆನ್ಸಿಗಳಿಗೆ ಇವತ್ತು ಗುತ್ತಿಗೆಯನ್ನು ನೀಡಬಹುದಾಗಿತ್ತು. ಆದರೆ ಕಂಪನಿ ಆ ರೀತಿ ಯಾವುದೇ ಅಂತಹ ಕೆಲಸಕ್ಕೆ ಮುಂದಾಗಿಲ್ಲ. ಕಾರಣ ಅಂತ ಹೇಳಿದರೆ ತಮಗೆ ಅನುಕೂಲವಾಗ್ತಕ್ಕಂಥ ಅಭ್ಯರ್ಥಿಗಳಿಗೆ ಇವತ್ತು ಕೆಲಸ ಕೊಡಬೇಕು ಎನ್ನುವಂಥ ಉದ್ದೇಶದಿಂದಲೇ ಈ ರೀತಿಯಾದಂಥ ಒಂದು ಕಂಪನಿಗೆ ಗುತ್ತಿಗೆ ಕೊಟ್ಟು, ಅದು ಎಷ್ಟಕ್ಕೆ ಅಂತ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ, 70 ಲಕ್ಷ ಹಣಕ್ಕೆ ಇವತ್ತು ಈ ಒಂದು ಪರೀಕ್ಷೆಯ ಗುತ್ತಿಗೆಯನ್ನು ಕಂಪನಿ ನೀಡಿದೆ. ಯಾಕಂತ ಕೇಳಿದ್ರೆ ಇದು ನಾವು ಹೇಳ್ತಾ ಇಲ್ಲ, ಸ್ವತಃ ಈ ಕಂಪನಿಯ MD ಆಗಿರ್ತಕ್ಕಂತಹ ಸಂಜಯ್ ಶೆಟ್ಟನ್ ಅವರೇ ಹೇಳ್ತಾರೆ. ನೇರವಾಗಿ ಹೇಳೋದಾದರೆ ಇಲ್ಲಿ ಒಬ್ಬೊಬ್ಬ ಅಭ್ಯರ್ಥಿಯ ನೇಮಕಾತಿಗೆ ಒಟ್ಟು 30 ರಿಂದ 40 ಲಕ್ಷ ರೂಪಾಯಿ ಲಂಚವನ್ನು ತೆಗೆದುಕೊಳ್ಳಲಾಗಿದೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ಇವತ್ತು ಹಟ್ಟಿ ಕಂಪನಿಯಲ್ಲಿ ನಡೆದಿರತಕ್ಕಂತಹ ಈ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ಒಂದು ಪ್ರಕರಣವನ್ನು ತನಿಖೆಗೊಳಪಡಿಸಿ ನೇಮಕಾತಿಯನ್ನು ರದ್ದುಪಡಿಸಿ ಇವತ್ತು ಆ ತಪ್ಪಿತಸ್ಥರಿಗೆ ಶಿಕ್ಷೆಗೊಳಪಡಿಸಬೇಕು ಎನ್ನುವಂತಹ ಒಂದು ಒತ್ತಾಯ ಇವತ್ತು ಜೋರಾಗಿ ಕೇಳಿಬರ್ತಾ ಇದೆ. ರಾಯಚೂರಿನಿಂದ ವಿಶ್ವನಾಥ್ ಹೂಗಾರ್, ನ್ಯೂಸ್ 18. ಸುದ್ದಿ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ಆದ್ಮೇಲೆ.